ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಈ ಒಂದು ವಿಡಿಯೋನ ಮಾಡ್ತಿದ್ದೀನಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಆಚರಣೆ ಮಾಡ್ತೀರಾ? ಈ ವರ್ಷ ಅಂತೂ ತುಂಬಾ ಸ್ಪೆಷಲ್ಲು. ಯಾಕೆಂದರೆ ರಾಮ ಹುಟ್ಟಿರೋ ಒಂದು ನಾಡಲ್ಲಿ ನಾವು ಇದ್ದೀವಿ. ಬಟ್ ಅವರು 500 ವರ್ಷದಿಂದನೂ ಏನು ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡೋಕ್ಕಾಗಿರಲಿಲ್ವೋ, ಅದು ನಮ್ಮ ಒಂದು ಕಾಲದಲ್ಲಿ ಆಗಿದೆ ಅಂತಂದರೆ ನಮಗೆ ಒಂಥರ ಹೆಮ್ಮೆ. ಈಗ ನಾನು ಬೆಲ್ಲದ ಪಾನಕ ಮಾಡ್ತಿದ್ದೀನಿ. ಬೆಲ್ಲದ ಪಾನಕಕ್ಕೆ ಇದು ಏಲಕ್ಕಿ ಪುಡಿ ಮಾಡಿ ಹಾಕ್ತಿದ್ದೀನಿ. ಬೆಲ್ಲನ ನಿಮಗೆ ನೀರು ಎಷ್ಟು ತಗೊಂಡಿರ್ತೀರೋ ಅದರಲ್ಲಿ ಒಂದು ಅರ್ಧ ಬೆಲ್ಲ ತಗೋಬೇಕು. ಆಮೇಲೆ ನಾನು ಇದಕ್ಕೆ ಮಸ್ಕ್ಮೆಲನ್ ಇದಿರುತ್ತಲ್ಲ, ಕರ್ಬೂಜ ಹಣ್ಣು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ಸಕ್ಕರೆ ಪಾನಕಕ್ಕಿಂತ ಬೆಲ್ಲದ ಪಾನಕನೇ ಶ್ರೇಷ್ಠ. ಹಂಗಾಗಿ ಬೆಲ್ಲದ ಪಾನಕ ಮಾಡಿದ್ದೀನಿ. ನೆಕ್ಸ್ಟು ನಾನು ಕೋಸಂಬರಿಗೆ ಒಗ್ಗರಣೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿದರೆ ಇನ್ನೂ ತಣ್ಣಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಸಿನ್ಸ್ಗೆ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ, ಈಗ ಐಸ್ ಕ್ಯೂಬ್ ಹಾಕ್ತಿದ್ದೀನಿ. ಬಟ್ ನೀವು ಐಸ್ ಕ್ಯೂಬ್ ಹಾಕೋವಾಗ ನೀರು ಸ್ವಲ್ಪ ಕಡಿಮೆ ಹಾಕಿ. ಯಾಕೆಂದರೆ ಐಸ್ ಕ್ಯೂಬಲ್ಲೂ ನೀರು ಅಂಶ ಇರುತ್ತಲ್ಲ, ಅದು ನೀರು ಬಿಟ್ಟಾಗ ತುಂಬಾ ನೀರಿನ ಅಂಶ ಇದ್ದರೆ ಅದು ಟೇಸ್ಟ್ ಕೊಡೋದಿಲ್ಲ. ಹಂಗಾಗಿ ಐಸ್ ಕ್ಯೂಬ್ ಹಾಕೋರು ಫಸ್ಟು ನೀರು ಕಡಿಮೆ ಹಾಕಬೇಕು. ಆಮೇಲೆ ಯಾರ್ಯಾರು ಅಯೋಧ್ಯೆ ನಗರಕ್ಕೆ ಹೋಗಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾವ ರೀತಿ ಇದೆ ಅಲ್ಲಿ? ಈಗಲೂ ತುಂಬಾ ಕ್ರೌಡ್ ಇರುತ್ತಾ? ಇದು ನೋಡ್ರಿ, ಕೋಸಂಬರಿಗೆ ಒಗ್ಗರಣೆ ಹಾಕಿದ್ದೀನಿ. ಅದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಹಸಿಮೆಣ್ಸಿನ್ಕಾಯಿ, ಇಂಗು ಹಾಕಿದ್ದೀನಿ ಅಷ್ಟೇ. ಅದನ್ನು ಕಲಿಸ್ಬಿಡ್ತೀನಿ. ಕೈಯಲ್ಲಿ ಕಲಿಸಿದ್ರೆ ಒಳ್ಳೆಯದದು. ಯಾಕೆಂದರೆ ಮೆಣಸಿನ್ಕಾಯಿನ ಫುಲ್ ಎಲ್ಲ ಕ್ರಷ್ ಮಾಡಿದ್ರೆ ಆವಾಗ ಸ್ವಲ್ಪ ಕೋಸಂಬರಿಗೆ ಖಾರ ಅಂಟುತ್ತೆ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ನಾನು ಅಯೋಧ್ಯೆ ವಿಷಯ ಏನಕ್ಕೆ ಕೇಳಿದೆ ಅಂದರೆ, ನಾವು ಹೋಗೋಣ ಅಂತಿದ್ದೀವಿ, ಅದಕ್ಕೇ ಕೇಳಿದೆ. ತುಂಬಾ ರಶ್ ಇರುತ್ತಾ ಅಲ್ಲಿ ಹಿಂಗೆ ಅಂಥೇಳಿ. ನೆಕ್ಸ್ಟು ನೋಡಿ, ನೀರು ಮಜ್ಜಿಗೆ ಮಾಡ್ತೀನಿ. ನೀರು ಮಜ್ಜಿಗೆ, ಪಾನಕ, ಕೋಸಂಬರಿ ಇವು ಮೂರೇ ಶ್ರೇಷ್ಠ ರಾಮನವಮಿನಲ್ಲಿ. ಕೆಲವರು ಅಡುಗೆನೂ ಮಾಡಿಡ್ತಾರೆ, ಪಾಯಸ, ಕೋಸಂಬರಿ, ಚಿತ್ರಾನ್ನ ಎಲ್ಲ. ನಾನು ಈ ಕೋಸಂಬರಿಗೆ ಕಾಯಿ ತುರಿ ಹಾಕ್ತಿದ್ದೀನಿ. ಕಾಯಿ ತುರಿ ಸ್ವಲ್ಪ ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಾಗಿ ನಾನು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿದ್ದೀನಿ. ಇದೇನಪ್ಪ ಇಷ್ಟು ಕೋಸಂಬರಿಗೆ ಇಷ್ಟ ಹಾಕ್ತಿದ್ದಾರೆ ಅನ್ಕೋಬೇಡ್ರಿ. ಉಪ್ಪು ಹಾಕ್ಬಿಟ್ಟು ಕಲಸಿದ್ರೆ ಆಯಿತು. ಉಪ್ಪು ನಾನು ದೇವರು ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ಹಾಕ್ತೀನಿ. ದೇವ್ರ ನೈವೇದ್ಯಕ್ಕೆ ಉಪ್ಪು ಹಾಕೋದಿಲ್ಲ. ನೋಡಿ, ಒಗ್ಗರಣೆಯಲ್ಲಿ ಈಗ ಮಜ್ಜಿಗೆ ಇದಕ್ಕೆ ಒಗ್ಗರಣೆ ಮಾಡಿದ್ನಲ್ಲ ಕೋಸಂಬರಿಗೆ, ಅದೇ ಒಗ್ಗರಣೆನ ಸ್ವಲ್ಪ ತೆಗೆದಿದ್ದೆ, ಅದನ್ನು ಈಗ ಮಜ್ಜಿಗೆಗೆ ಹಾಕ್ತಿದ್ದೀನಿ. ಮಜ್ಜಿಗೆಗೆ ಈ ಥರ ಒಗ್ಗರಣೆ ಹಾಕಿದರೆ ತುಂಬಾ ಒಳ್ಳೆಯದು. ಹೊಟ್ಟೆ ಉಬ್ಬರ ಬರೋದು ಅದೇನೂ ಆಗೋದಿಲ್ಲ. ಈ ಥರ ಒಗ್ಗರಣೆ ಮಾಡ್ಕೊಂಡು ಕುಡೀರಿ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದಕ್ಕೂ ಉಪ್ಪು ಹಾಕ್ತಿಲ್ಲ, ಮಜ್ಜಿಗೆಗೂ ಹಾಕ್ತಿಲ್ಲ, ಆಮೇಲೆ ಕೋಸಂಬರಿಗೂ ಹಾಕ್ತಿಲ್ಲ. ಯಾಕೆಂದರೆ ನಾವು ದೇವ್ರ ನೈವೇದ್ಯ ಇಡುವಾಗ ಉಪ್ಪು ಅಂಶ ಇರಬಾರ್ದು ಅಂತಾರೆ. ಯಾರ್ಯಾರು ನನ್ನ ಈ ಒಂದು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ದುಡ್ಡೇನು ಖರ್ಚಾಗೋದಿಲ್ಲ.
ದುಡ್ಡು ಕಟ್ ಆಗೋದು ಇಲ್ಲ. ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮಂಥವ್ರನ್ನ ಸಹಕರಿಸಿ. ರಾಮನವಮಿ ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಎಲ್ಲರಿಗೂ. ನಮ್ಮನೇಲಿ ಈ ರೀತಿ ಪೂಜೆ ಮಾಡಿರೋದು. ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಯಾರ್ಯಾರು ನನ್ನ ಈ ಒಂದು